ಸರ್ ಇನ್ನೊಂದು ಸರ್, ಪವಿತ್ರ ಗೌಡ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಸರ್? ಈಗಿನ ಈ ಕೊಲೆ ಪ್ರಕರಣದಲ್ಲಿ ಅವರು A1 ಆರೋಪಿ ಆಗಿರೋದು, ಜೊತೆಗೆ ದರ್ಶನ್ ಅವರ ಜೊತೆಲಿ ಇರುವಂಥದ್ದು. ಸೊ ಇವ್ರ ಬಗ್ಗೆ ಎಷ್ಟು ಗೊತ್ತಿದೆ ಸರ್? ಏನು ಇವ್ರ ಬಗ್ಗೆ ಅಂತ ನನಗೆ ನಿಜ ಗೊತ್ತಿಲ್ಲ ಸರ್, ದೇವರಾಣೆ ಪ್ರಾಮಿಸ್ ಗೊತ್ತಿಲ್ಲ ಅವ್ರ ಬಗ್ಗೆ ಏನು ಅಂತ. ಇವ್ರು ಯಾರು, ಎಲ್ಲಿಂದ ಬಂದರು, ಹೇಗೆ ಬಂದರು, ಅವ್ರ ಜೀವನದಲ್ಲಿ ಯಾವ ರೀತಿ ಎಂಟ್ರಿ ಆಗಿದ್ದಾರೆ, ಆಮೇಲೆ ಏನೇನು ನಡೆದಿದೆ, ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ನನಗೆ ಗೊತ್ತಿಲ್ಲ ಸರ್. ಅವ್ರ ಮೇಡಮ್ ಬಗ್ಗೆನೇ ನನಗೆ ಏನೂ ಗೊತ್ತಿಲ್ಲದಿರೋ ವಿಷಯನ ನಾನು ಹೇಗೆ ಮಾತಾಡಲಿ, ತಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ ನನಗೆ. ಸರ್ ಮತ್ತೊಂದು ಸರ್, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಒಂದು ಮಾತು ಹೇಳಿದ್ರಿ ಸರ್ ನೀವು, ಅಂತೇಳಿದ್ರೆ 50% ಇಂಡಸ್ಟ್ರಿ ಮುಗಿದೋಯ್ತು ಅನ್ನೋ ಥರ ಫೀಲ್ ಆದ್ರಿ ನೀವು. ಅಂದರೆ ಈಗ ಮತ್ತೊಬ್ಬ ಸೂಪರ್ ಸ್ಟಾರ್ ನಟ, ಆಲ್ಮೋಸ್ಟ್ ದೊಡ್ಡ ಫ್ಯಾನ್ ಬೇಸ್ ಇರುವಂಥ ನಟ ಈಗ ಜೈಲಿಗೆ ಹೋಗಿರೋಂಥದ್ದು. ಏನಾಗ್ತಿದೆ ಸರ್ ಇಂಡಸ್ಟ್ರಿಲಿ, ಏನಾಗ್ತಿದೆ, ಏನು ನೆಕ್ಸ್ಟ್ ಏನಂತ ಈ ಥರ ಆಗ್ತಾ ಹೋಗುತ್ತೆ? ಸೊ ಅದೇ ಯಾರು ಶಾಪನೋ ಏನೋ ಗೊತ್ತಿಲ್ಲ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ, ನನಗೆ ಅರ್ಥ ಆಗ್ತಿಲ್ಲ. ಒಬ್ಬ ಪುನೀತ್ ರಾಜ್ಕುಮಾರ್ ಸಹ ನಾವು ಕಳ್ಕೊತೀವ ಅಂತ ಕನಸಲ್ಲಿ ಕೂಡ ಯೋಚನೆ ಮಾಡೋಕ್ಕಾಗದಿರೋಂಥದ್ದು. ಅದು ಅವ್ರನ್ನ ಕಳ್ಕೊಂಬಿಟ್ಟು ನನಗೆ ಅವಾಗಲೇ ಅನ್ನಿಸ್ತು, ನಾನು ಅರ್ಧ ಇಂಡಸ್ಟ್ರಿ ಸತ್ತೋಯ್ತು ನಮ್ಮದು ಅಂತ ಹೇಳ್ಬಿಟ್ಟು. ನನಗೆ ಅವಾಗ ಏನೇ ಇಂಥ ಘನಘೋರ ಇದಾಗೋಯ್ತಲ್ಲ, ಅವ್ರನ್ನ ಕಳ್ಕೊಂಡು. ಈಗ ಹೆಂಗೆ ನಮ್ಮ ಇಂಡಸ್ಟ್ರಿ ನಮ್ಮ ನಾಯಕ ನಟ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ಹೇಳ್ಕೊಂಡು ತಿರುಗ್ತೀವಿ, ಮಾಡ್ತೀವಿ. ಆಮೇಲೆ ಅವ್ರಿಗಿದ್ದಿದ್ದು ಫ್ಯಾನ್ಸ್ ಫಾಲೋಯಿಂಗ್ ಇರ್ಬೋದು, ಇವತ್ತು ಕೂಡ ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರನ್ನ. ಇದನ್ನು ಏನೇ ಇದು ಕಳ್ಕೊಂಬಿಟ್ಟವಲ್ಲ ನಾವು ಅವ್ರನ್ನ ಅಂತ ಹೇಳ್ಬಿಟ್ಟು 100% ಅರ್ಧ ಇಂಡಸ್ಟ್ರಿ ಸತ್ತೋಯ್ತು ಸರ್. ದರ್ಶನ್ ಅವರು ಈ ಇನ್ಸಿಡೆಂಟಲ್ಲಿ ಸಿಗಾಕೊಂಡು ಅವರು ಆರೋಪಿ ಸ್ಥಾನದಲ್ಲಿ ನಿಂತಿರೋದು ಇನ್ನೂ ಇಂಡಸ್ಟ್ರಿಗೆ ತುಂಬ ಲಾಸ್ ಆಗೋಯ್ತು. ಈಗ ಹೆಂಗೆ ಇಂಡಸ್ಟ್ರಿ ಮೇಲೆ ಹೇಳಬೇಕು, ಏನು ಮಾಡಬೇಕು? ನಾನು ಇತ್ತೀಚಿನ ದಿನಗಳಲ್ಲಿ ಕೆಲವು ಸಲ ನಾನು ಹೇಳಿದ್ದೆ ಕೆಲವ್ರಿಗೆ, ದಯವಿಟ್ಟು ಎಲ್ಲರೂ ಒಂದು 3 ಸಿನಿಮಾ ಮಾಡಿ, ಎಲ್ಲರೂ ಮಾಡಿ, ದಯವಿಟ್ಟು ಮಾಡಬೇಕು ಎಲ್ಲರೂ. ಇದು ತಪ್ಪು ನೀವು ಮಾಡದೇ ಇರೋದು. 1 ವರ್ಷಕ್ಕೊಂದು 2 ವರ್ಷಕ್ಕೊಂದು ಸಿನಿಮಾ ಮಾಡ್ತೀವಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ, ಇವೆಲ್ಲ ಬೇಡ. ನಮ್ಮ ಕರ್ನಾಟಕದ ಚಿಂತಾಮಣಿಗೋ, ನಮ್ಮ ಕರ್ನಾಟಕದ ಬಾರ್ಡ್ರ್ ಬೆಳಗಾವಿಗೆ, ಈ ಕಡೆ ಹೊಸೂರು ಬಾರ್ಡ್ರಿಗೆ ಪಿಕ್ಚರ್ ಮಾಡಿದ್ರೆ ಸಾಕು. ನಮ್ಮ ಸಿನಿಮಾ ಚೆನ್ನಾಗಿದ್ರೆ ಅದರ್ ಲ್ಯಾಂಗ್ವೇಜಲ್ಲಿ ಬಂದು ತಗೊಂಡು ಹೋಗ್ತಾರೆ. ಇವ್ರಿಗೆ ತೃಪ್ತಿ ಪಡಿಸೋಕ್ಕಾಗಲ್ಲ. ನಾವು ಕೆಲವರು ಹೋಗ್ಬಿಟ್ಟು ಇಡೀ ಇಂಡಿಯಾಗೆ ಸಿನಿಮಾ ಆಗಿಲ್ಲ ಸರ್. ನಾವು ಕೆಲವರೆಲ್ಲ ಅಷ್ಟೊಂದು ಬುದ್ಧಿವಂತರ ಸರ್. ನಾವು ಇಡೀ ಇಂಡಿಯಾಗೆ ಸಿನಿಮಾ ಕೊಡ್ತಾ ಇದ್ದೀವ. ನನಗೆ ಆಶ್ಚರ್ಯ ಆಗ್ತಿದೆ ಸರ್. ಇದನ್ನು ನೋಡಿ ನಾನು ಮುಂದೆ ಯಾವಾಗಲಾದರೂ ಕೆಲಸ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಆಮೇಲೆ ಈ ಸ್ಟಾರ್ಡಮ್ಮು, ಇದೆಲ್ಲ ಸ್ಟಾರ್ಡಮ್ ಅನ್ನೋದು ಯಾವತ್ತೋ ಹುಟ್ಟಿದ್ದಲ್ಲ ಸರ್, ಆಗಿನ ಕಾಲದಲ್ಲೇ ಬಂದಿದ್ದು. ಡಾಕ್ಟರ್ ರಾಜ್ಕುಮಾರ್ ಸಾರು, ವಿಷ್ಣು ಸಾರು, ಅಂಬರೀಷ್ ಅಣ್ಣ, ಪ್ರಭಾಕರ್ ಅವರು, ಮತ್ತು ಶಂಕರ್ ನಾಗ್ ಸರ್, ಎಂಥ ಕಲಾವಿದರುಗಳಿಗೆ ಸ್ಟಾರ್ಡಮ್ಮು. ಏನು ಆ ಥರ ಸ್ಟಾರ್ಡಮ್ಮು, ರೋಡಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಓಡಿ ಬರೋರು ಹಣ 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 ಅಂತ. ಥಿಯೇಟ್ರ್ನಲ್ಲಿ ಥಿಯೇಟ್ರ್ಗಳಿಗೆ, ಸಿಂಗಲ್ ಥಿಯೇಟ್ರ್ಗಳಿಗೆ ಇವತ್ತೆಲ್ಲ ಹೊಡೆದಾಗ್ತಾ ಇದ್ದಾರೆ. ಆ ಗೋಡೆಗಳಿಗೆ ಹೋಗ್ಬಿಟ್ಟು ಸ್ವಲ್ಪ ಒಂದು ಸಲ ಕಿವಿ ಕೊಟ್ಟರೆ ಸಾಕು ಸರ್. ಮತ್ತು ಆ ಥಿಯೇಟ್ರ್ನಲ್ಲಿ ಅಭಿಮಾನಿಗಳ ಕಿರ್ಚಾಟ, ಅಭಿಮಾನಿಗಳ ಕೂಗು, ಎಲ್ಲ ಒಂದು ಕಡೆ ಅಳುವು, ಸಿನಿಮಾ ನೋಡಬೇಕಾದ್ರೆ ಆ ಪ್ರೀತಿ, ಇವತ್ತೆಲ್ಲ ಆ ನೆನಪುಗಳೆಲ್ಲ ಮರೆಯಾಗ್ತಾ ಇದೆ. ಇದನ್ನು ಉಳಿಸ್ಕೊಳ್ಳೋದು ಯಾರು? ಇಂಥ ದೇವಸ್ಥಾನಗಳನ್ನ ಕಾಪಾಡೋದು ಯಾರು? ಇದೆಲ್ಲ ಬೇಜಾರಾಗ್ತಾ ಇದೆ. ಪ್ರೀಮಿಯರ್ ಮಾಲಲ್ಲಿ ಹೋಗಿ ಸಿನಿಮಾ ನೋಡ್ತೀವಿ, ಏನು ಮಾಡ್ತೀವಿ, ಇದನ್ನು ಉಳಿಸ್ಕೊಳ್ಳೋದು ನಮ್ಮದೇ ಅಲ್ಲ. ಅದಕ್ಕೆ ದಯವಿಟ್ಟು ಸಿನಿಮಾಗಳನ್ನ ಮಾಡಿ ಅಂತ ಹೇಳಿದೆ. ನಾನು ಹೇಳಿದ್ದೀನಿ, ತುಂಬ ಸಲ ಹೇಳಿದ್ದೀನಿ, ಮಾಡಿ ಸಿನಿಮಾಗಳನ್ನ. ಯಾಕೆ ನೀವು ಯಾರು ಸಿನಿಮಾಗಳು ಮಾಡ್ತಿಲ್ಲ? 3 ಸಿನಿಮಾ ಮಾಡಿ ಅಂತ. ಇಲ್ಲ, ಸ್ಟಾರ್ಡಮ್ಮು, ಒಳ್ಳೊಳ್ಳೆ ಕತೆ ಹುಡುಕ್ತಾ ಇದ್ದೀವಿ. ಅಯ್ಯೋ, ಮೇಧಾವಿ ನಟರು, ಮೇರು ನಟರು, ಎಷ್ಟೊಂದು ಜನ ಆರ್ಟಿಸ್ಟ್ಗಳಿದ್ದಾರೆ, ಅವ್ರಿಗಿಲ್ದಿರೋ ಸ್ಟಾರ್ಡಮ್ ನಿಮಗೆ ಬಂದ್ಬಿಡ್ತಾ? ನಿಮಗೆ ಅಂಥ ಸ್ಟಾರ್ಡಮ್, ಅವ್ರಿಗೆ ಮೀರಿ ಸ್ಟಾರ್ಡಮ್ ಬಂದಿದೆಯಾ ನಿಮಗೆ? ಅಂದರೆ ನೀವು ಅಷ್ಟು ಎಲ್ಲ ಸಿನಿಮಾಗಳು ಇಟ್ಕೊಡ್ತೀರಾ ಅಂತ ಕಾನ್ಫಿಡೆಂಟಾಗಿ ನೀವು ಇದ್ದೀರಾ. ಕೆಲವರು ಕೊಡಿ, ಆಯಿತು, ನಿಮ್ಮ ಕೆಲಸ ನಿಮ್ಮ ನೋಡಿ ನಾವು ಕೆಲಸ ಕಲಿಯೋಣ ಅನ್ನೋದು ಇದು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.